ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತು ನಾನು ನಮ್ಮ ವಿಮಲ ಚಿಗೋಗೆ ಪ್ರ್ಯಾಂಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನನಗೆ ಒಬ್ಳಿಗೆ ಮಾಡೋಕ್ಕೆ ಆಗಲ್ಲ. ಅದಕ್ಕೋಸ್ಕರ ನಾನು ಮೀನಾಕ್ಷಿ ಅಕ್ಕ ಇದ್ದಾರಲ್ಲ, ಅವ್ರ ಹೆಲ್ಪ್ ತಗೊಂಡು ಇಬ್ಬರು ಸೇರಿಕೊಂಡು ನಮ್ಮ ವಿಮಲ ಚಿಗೋಗೆ ಪ್ರ್ಯಾಂಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಏನು ಮಾಡ್ತೀವಿ, ಹೇಗೆ ಮಾಡ್ತೀವಿ, ಪ್ರ್ಯಾಂಕ್ನ ನೋಡಿ ಎಂಜಾಯ್ ಮಾಡಿ ಫ್ರೆಂಡ್ಸ್. ಬನ್ನಿ. ಮೀನಕ್ಕಗೆ ಬೇಗ ಬಾ ಅಂತ ಹೇಳಿ ಫೋನ್ ಮಾಡಿದ್ದೀನಿ, ಇನ್ನೂ ಬಂದಿಲ್ಲ ನೋಡು. ಬರ್ತಾ ಇದ್ದಾರೆ. ಭಾಳ ತಾತನೇ ಬಂದು ರುಕ್ಕು? ಇಲ್ಲ, ಈಗ ಬಂದು ಹಂಗೆ ನಿಂತ್ಕೊಂಡೆ. ನಾನು ಯಾಕೆ ನೀವು ಬರಲೇ ಇಲ್ಲ ಅನ್ಕೊಂಡ್ರೆ ಆಮೇಲೆ ಬರ್ತಾ ಇದ್ರಲ್ಲ, ಸುಮ್ಮನೆ ಅದೇ ಬರ್ತದಾರ ಬಿಡು ಅಂತ. ಹೌದು, ಏನು ಪ್ರ್ಯಾಂಕ್ ಮಾಡೋದು? ಹೌದು ವಿಮಲಕ್ಕಂಗೆ. ಮೀನಕ್ಕ, ನಾನೆಲ್ಲ ಹೇಳ್ತೀನಿ, ನೀವು ನನಗೆ ಹೆಲ್ಪ್ ಮಾಡಿ ಸಾಕು, ಸಪೋರ್ಟ್ ಮಾಡಿ ಅಷ್ಟೇ. ಅಯ್ಯೋ, ಯಾಕೋ ಭಯ ಭಯ ಆಗತ್ತೆ ಕಣ ರುಕ್ಕು ನನಗೆ. ಅಯ್ಯೋ, ಅದಕ್ಕೆ ಯಾಕೆ ಭಯ ಪಡ್ತೀರಾ? ಇದೆಲ್ಲ ಜಸ್ಟ್ ತಮಾಷೆ ಮಾಡೋದಷ್ಟೇ. ಪ್ರ್ಯಾಂಕ್ ಅಂದ್ರೆ ಏನು, ತಮಾಷೆ ಮಾಡೋದು, ಸುಮ್ಮನೆ ತಮಾಷೆಗೋಸ್ಕರ ಅಷ್ಟೇ ಮೀನಕ್ಕ. ಹೂನೇ, ನೀನೇನೋ ತಮಾಷೆ ಅಂತೀಯ, ಅದೇನೋ ತಮಾಷೆ ಹೋಗಿ ಅಮಾಸೆ ಆದರೆ ಏನು ಮಾಡೋದೇ ರುಕ್ಕು? ಅಯ್ಯೋ ಮೀನಕ್ಕ, ಹಂಗೇನು ಆಗಲ್ಲ, ನೀವು ಸುಮ್ಮನೆ ಇರ್ರಿ, ಎದುರು ಬೇಡ್ರಿ. ಆಮೇಲೆ ನಮ್ಮ ವಿಮಲ ಚಿಗವನ್ನ ಹೆಂಗೆ ಸಮಾಧಾನ ಮಾಡಬೇಕು ಅಂತ ನನಗೆ ಗೊತ್ತಿದೆ. ಏನೋ ರುಕ್ಕು, ಆದರೂ ನನಗೆಲ್ಲ ಈ ಥರ ಎಲ್ಲ ರೂಢಿ ಇಲ್ಲಲ್ಲ. ನಿನ್ನ ಥರ ಅಷ್ಟೊಂದು ಬೋರ್ಡ್ ಇಲ್ಲ ಕಣೆ. ನಾನು ಹೇಳಿದ್ನಲ್ಲ ನಮ್ಮ ಮನೇಲಿ ಈ ಥರ ಎಲ್ಲ ಅಂತ, ಹಂಗಾಗಿ ಒಂಥರ ಏನೋ ಭಯ ಅನಿಸುತ್ತೆ. ಯಾಕೆ ಬೇಕಪ್ಪ ಆ ಥರ ಎಲ್ಲ ಮಾಡೋದು ಅಂತ ಅನಿಸುತ್ತೆ. ಅಯ್ಯೋ, ಈಗ ಅದೆಲ್ಲ ಕಾಮನ್ ಅಕ್ಕ. ವಿಡಿಯೋದಲ್ಲೆಲ್ಲ ನೋಡಿಲ್ಲ ಹೆಂಗೆಲ್ಲ ಪ್ರ್ಯಾಂಕ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತಮಾಷೆ ಮಾಡೋದಷ್ಟೇ ಅದು. ಆಮೇಲೆ ನಾನೆಲ್ಲ ಸಮಾಧಾನ ಮಾಡ್ತೀನಿ ವಿಮಲಚಿಗೆ ಹೋಗಿ, ನೀವು ಸುಮ್ಮನೆ ಓಕೆನಾ, ಭಯ ಪಡಬೇಡ್ರಿ. ಸರಿ ಆಯಿತು. ಮತ್ತೆ ಬರ್ಕೊಂಡು ಬಂದಿದ್ದೀಯಾ ಲೆಟರ್ನ? ನಿಮಗೆ ನಿನ್ನೆ ಸಂಜೆ ಫೋನ್ ಮಾಡಿದ್ನಲ್ಲ, ನೀವು ಅಂದ ತಕ್ಷಣ ನಾನು ಲೆಟರ್ ಬರೆದು ಎಲ್ಲ ಕವರ್ನಾಗ ರೆಡಿ ಮಾಡಿ ಇಟ್ಟಿದ್ದೀನಿ. ಹೂನೇ, ನಾನೇನೋ ನಿನ್ನೇನೋ ಹೂ ಅಂದ್ಬಿಟ್ಟೆ, ಬೆಳಗ್ಗೆ ಈಗ ಬರಬೇಕಾರೆ ಅಯ್ಯೋ ಮತ್ತು ವಿಮಲಕ್ಕ ಮನ್ಸಿಗೆ ತಗೊಂಡ್ಗಿಗಂಡರು. ಅಯ್ಯೋ, ಎಷ್ಟು ಬೇಜಾರಾಗತ್ತೇನೋ ನಾವು ಹಂಗೆ ಮಾಡಿದ್ದಕ್ಕೆ, ಮತ್ತು ನಮ್ಮ ಮೇಲೆ ಏನಾರು ಕೆಟ್ಟ ಅಭಿಪ್ರಾಯ ಬರ್ತತೇನೋ ಅಂತ ನನಗೆ ಒಂಥರ ತಲೆ ಹುಳ ಅವ. ಅಯ್ಯೋ, ಸುಮ್ಮನೆ ಯಾಕೆ ಬೇಕಪ್ಪ ಇದೆಲ್ಲ, ತಮಾಷೆ ಮಾಡೋಕ್ಕೂ ಗಮಾಸೆ ಆದಿತ್ತು ಅಂತ ನಾನು ಯೋಚನೆ ಮಾಡೋಕ್ಕೆ ಅಂತ ಬರಕತ್ತಿದ್ದೆ ನೋಡು. ನಂಗೇನು ಆಗಲ್ಲ, ಲೆಟರ್ ರೆಡಿ ಮಾಡ್ಕೊಂಡು ಬಂದಿದ್ದೀನಿ. ಬರ್ರಿ ಚಿಕ್ಕವರ ಮನೆಗೆ ಹೋಗೋಣ. ಚಿಕ್ಕಪ್ಪಿನ್ನೇನು ಬರೋದು ಇನ್ನೊಂದು ಅರ್ಧ ಗಂಟೆ ಆಗತ್ತೆ. ಆಟತೆಗೆ ನಮ್ದು ನಾವೇನು ಮಾಡ್ಬೇಕು ಅಂತ ಅನ್ಕೊಂಡಿದ್ದೀವೋ ಅದು ಕೂಡ ಮುಗೀತು. ಬರ್ರಿ ಬರ್ರಿ ಹೋಗೋಣ. ನಡಿ ಹೋಗೋಣ. ಅದು ಏನಾಗುತ್ತೋ ಏನೋ. ಅಯ್ಯಪ್ಪ, ಆಮೇಲೆ ವಿಮಲಕ್ಕ ನನಗೆ ಬೈದೇ ಇದ್ರೆ ಅಷ್ಟೇ ಸಾಕು. ಬಾ ವಿಮಲಕ್ಕ, ಹೋಗೋಣ. ನನ್ನ ನಿನ್ನ ಮನವು ಸೇರಿತು, ನನ್ನ ನಿನ್ನ ಹೃದಯ ಹಾಡಿತು. ಏ ರುಕ್ಕು. ಏನು ಮೀನಕ್ಕ? ವಿಮಲಕ್ಕ, ಚಂದ್ರಣ್ಣನ ಮೇಲೆ ಫುಲ್ ಲವ್ವಾಗಿ ಹಾಡು ಹೇಳ್ತವ್ರೆ. ನೀನು ನೋಡಿದ್ರೆ ಪ್ರ್ಯಾಂಕ್ ಮಾಡೋಕೆ ಹೋಗ್ತಿದೀಯಾ? ಯಾಕ ಬೇಡ ಕಣೆ, ಬಾರೆ ನಾವು ಸುಮ್ಮನೆ ಮಾತಾಡ್ಸ್ಕೊಂಡು ಇಲ್ಲಿ ತನಕ ಬಂದೀವಿ, ಹಂಗೆ ಬಂದಿದ್ವಿ ಅಂತ ಹೇಳಿ ನಡಿ ಹೋಗಿ ವಾಪಸ್ ಹೋಗೋಣ. ಸುಮ್ಮನೆ ನಾನು ಓದ್ಕೊಂತ ಕುತ್ಕೊಂತೀನಿ ತೆಗೆ. ಅಯ್ಯೋ, ಏನಕ್ಕಂಗೆ ಎದುರುತ್ತೀರಿಯಾ ಅಂತ ಗೊತ್ತಾಗ್ತಿಲ್ಲ ಅಕ್ಕ. ಓದೋದಿದ್ದೆ ಸುಮ್ಮನೆ, ನಾನು ಓದೋವಿರಲ್ಲೇನು ಆಯ್ತಾ, ಓದಂಗೆ ಓದ್ಬೇಕು. ಸುಮ್ಮನೆ ಹಂಗೆ ಸುಮ್ಮನೆ ನಮ್ಮ ಚಿಗವು ಕಾಡ್ಸೋಣ ಅಂತ ಬಂದಿದ್ದು. ಬರ್ರಿ, ಅದೇನು ದೊಡ್ಡದು ಅಲ್ಲ, ಯಾಕಷ್ಟು ಎದುರುತ್ತೀರಿ? ಎಲ್ಲರೂ ಪ್ರ್ಯಾಂಕ್ ಮಾಡ್ತಾರೆ, ನಾವು ಮಾಡ್ತಿದ್ದೀವಿ ಅಷ್ಟೇ. ಆಯಿತು, ಸರಿ ತಗ, ಹಂಗಲ್ಲ, ಯಾಕೆ ಸುಮ್ಮನೆ ಆ ಥರ ಪ್ರ್ಯಾಂಕ್ ಮಾಡೋದು ಅಂತ ಅಷ್ಟೇ. ಸರಿ, ನಡಿ ನಡಿ, ಕರಿ ಕರಿ, ವಿಮಲಕ್ಕನ ಕರಿ. ಚಿಗವ, ವಿಮಲ ಚಿಗವ. ಯಾರು? ಬಂದೆ ಬಂದೆ ಬಂದೆ. ಯಾರದು? ಬಂದೆ ಬಂದೆ ಬಂದೆ. ಮೀನಾಕ್ಷಿ, ರುಕ್ಕು, ಏನ್ರಿ ಯಾಕೆ ಬಂದ್ಬಿಟ್ಟಿರಲ್ಲ ಮನೆಗೆ? ಕಾಲೇಜಿಲ್ಲ ಇವತ್ತು ರುಕ್ಕು? ಬರ್ರೆ ಒಳಗೆ. ಇಲ್ಲ, ನಂದು ಎಕ್ಸಾಮ್ಸ್ ಇದೆ ಅಲ್ಲ, ಹಂಗಾಗಿ ಓದ್ಕೋಬೇಕು ಅಂತ ಹಂಗೆ ರಜೆ ಕೊಟ್ಟಿದ್ರು, ಹಂಗಾಗಿ ಕಾಲೇಜ್ ಏನಿಲ್ಲ ನಂದು. ಇಲ್ಲ ಚಿಗವ, ನಾನು ಇವತ್ತು ಕಾಲೇಜಿಗೆ ಹೋಗಿಲ್ಲ. ಇವತ್ತು ಒಂದೇ ಪೀರಿಯಡ್ ನಡೆಯೋದು, ಇಲ್ಲಿಂದ ಅಲ್ಲಿಗೆ ಏನು ಹೋಗೋದು ಅಂತ ಸುಮ್ಮನೆ ಅದೇ. ಹಾಗೆ ಮೀನಕ್ಕನ ಮಾತಾಡ್ಸ್ಕೊಂಬರೋಣ ಅಂತ ಮೀನಕ್ಕರ ಮನೆಗೆ ಹೊರಟಿದ್ದೆ. ಹೌದೇನು? ಬಾರೆ ಮೀನಾ, ರುಕ್ಕು ಬಾರೆ, ಉಪ್ಪಿಟ್ಟು ಕೇಸರಿ ಬಾತು ಮಾಡಿದ್ದೀನಿ, ತಿಂತೀರಾ? ಏನು ಮೀನಕ್ಕ, ಇವತ್ತು ಸ್ಪೆಷಲು ಸ್ವೀಟ್ ಮಾಡಿಬಿಟ್ಟಿದ್ದೀರಾ? ನಾಳೆ ನಾನು ನಿಮ್ಮ ಅಣ್ಣ ಮದುವೆ ಆಗಿರೋ ದಿನ ಕಣೆ, ಅದಕ್ಕೆ ಇವತ್ತೇ ಒಂಚೂರು ಸ್ವೀಟ್ ಮಾಡೋಣ ಅಂತ ಮಾಡಿದೆ. ಬರ್ರೆ, ಕೇಸರಿ ಬಾತ್ ಮಾಡೀನಿ, ಚೆನ್ನಾಗೈತೆ, ಅನಾನಸ್ ಹಾಕಿ ತಿಂತೀರ ಒಂಚೂರು? ತಿನ್ನೆ ರುಕ್ಕು ನೀನು. ಮೀನಾ, ಹಾಕೊಂಬರ್ಲೇನೆ? ಹೌದಾ ವಿಮಲಕ್ಕ? ಅದಕ್ಕೆ ನಾಳೆ ಮದುವೆ ಮಾಡ್ಕೊಂಡಿರೋ ದಿನ ಅಂತೇಳಿ ಇವತ್ತೇ ಸ್ವೀಟ್ ಮಾಡಿಬಿಟ್ರಾ ನೀವು?
ಹ್ಞೂ ನಾನು ಹಂಗೆ ನಾಳೆ ಮದುವೆ ಆಗಿರೋ ದಿನ ಆದರೆ ಏನಾಯಿತು ಇವತ್ತು ಸ್ವೀಟು ನಾಳೆನೂ ಸ್ವೀಟು ಮತ್ತು ನಮ್ಮ ಮನೆಯವರಿಗೆ ಹೋಳಿಗೆ ಅಂದರೆ ತುಂಬ ಇಷ್ಟ ಅದಕ್ಕೆ ನಾಳೆ ಹೋಳಿಗೆ ಮಾಡೋದು. ಇವಾಗ ನನಗೆ ಕೇಸರಿ ಬಾತ್ ಅಂದರೆ ಇಷ್ಟ, ನಾನು ಇವತ್ತು ಕೇಸರಿ ಬಾತ್ ಮಾಡಿದ್ದೀನಿ. ಇವತ್ತು ಕೇಸರಿ ಬಾತು ನಾಳೆ ಹೋಳಿಗೆ. ಅದ್ರಾಗ ಬೇರೆ ನಮ್ಮ ಮನೆಯವ್ರು ಇವತ್ತು ಹೂವೆಲ್ಲ ತಗೊಂಬಂದು ಕೊಟ್ಬಿಟ್ಟಿದ್ದಾರೆ. ನನಗಂತೂ ಭಾರಿ ಖುಷಿ. ಯಾವಾಗ ನೋಡಿದ್ರು ತೋಟ ತೋಟ ಅಂತಿದ್ರು ನಿಮ್ಮ ಚಿಕ್ಕಪ್ಪ ಮೀನಾ ನಿಮ್ಮ ಅಣ್ಣ. ಯಾವಾಗ ನೋಡಿದ್ರು ತೋಟದ ಕೆಲಸ ಅಂತಿದ್ರು. ನಾಳೆ ನಾನು ಚೈನ್ ಸರ ಮಾಡಿಸ್ಕೊಡ್ರಿ ಅಂತ ಕೇಳಿದ್ದೆ. ನಾಳೆ ಏನಾದರೂ ಗಿಫ್ಟ್ ಕೊಡ್ಬೋದೇನಪ್ಪ ನಿಮ್ಮ ಚಿಕ್ಕಪ್ಪ. ಅಲ್ಲ ನೆರಕು ನಿನ್ನಿದ್ರಿಗೆ ಏನಾರು ಹೇಳ್ತಾ ನಿಮ್ಮ ಅವನಿದ್ರಿಗೆ ಏನಾರು ಹೇಳ್ಯಾರ? ಏನೇ ಅವ್ರೇನು ಹೇಳಲ್ಲ ಬಿಡು. ಹಂಗೆ ನಾಳೆ ನೋಡ್ಬೇಕು ಏನು ಗಿಫ್ಟ್ ಕೊಡ್ತಾರೋ ಏನೋ ಅಂತ. ಅದಕ್ಕೆ ನನಗೆ ಇವತ್ತು ಫುಲ್ ಖುಷಿ. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ತಿಂದ ಹಾಗೆ ಕುತ್ಕೊಂಡಿದ್ದೆ ನೋಡು. ಹೌದಾ ಚಿಗಮ್ಮ, ಚೆನ್ನಾಗಾಯ್ತು ಬಿಡ್ರಿ. ಹಂಗಂದ್ರೆ ನಾಳೆ ಫುಲ್ ಸೆಲೆಬ್ರೇಷನ್ನು. ಏನೋ ಗೊತ್ತಿಲ್ಲ ಕಣೆ, ಏನು ಮಾಡ್ತಾರೋ ನಿಮ್ಮ ಚಿಕ್ಕಪ್ಪ. ಏನಾರು ಗಿಫ್ಟ್ ಕೊಟ್ಟರೆ, ಬಂಗಾರದ ಗಿಫ್ಟ್ ಕೊಟ್ಟರೆ ಭಾರಿ ಖುಷಿ ಆಗತ್ತೆ ನನಗಂತೂ. ಅದೇ ಏಯ್ ರುಕ್ಕು. ಏನಕ್ಕ? ಏಯ್ ಬಿಡಿ, ನಾಳೆ ಮದುವೆ ಆಗಿರೋ ದಿನ ಅಂತೆ ವಿಮಲ ಕರೆದು ಇವತ್ತೇ ನನಗೇನು ಪ್ರ್ಯಾಂಕ್ ಮಾಡೋದು ಬೇಡ, ಭಾರಿ ಸುಮ್ಮನೆ ಖುಷಿಯಾಗದಾರೆ. ಯಾವಾಗ ನೋಡಿದ್ರು ಚೆನ್ನಾಗಿ ತೋಟ ಅನ್ನೋದು ಇವತ್ತು ಯಾಕೆ ಭಾರಿ ಚೆನ್ನಾಗಿ ಖುಷಿಯಿಂದ ಅದಾರೆ ಇಬ್ಬರು. ಬೇಡ ಬಾರೆ, ಸುಮ್ಮನೆ ಯಾಕೆ ಅದು ಖುಷಿನೇ ಕೆಡ್ಸೋದು, ಬೇಡ ಬಾರೆ, ವಾಪಸ್ ಹೋಗೋಣ ಬಾ. ಆಯ್ತು ತಗೋ ಬರ್ತೀವಿ ಅಂತ ಹೋಗ ನಡಿ, ನಮ್ಮನೆಗೆ ಹೋಗ ನಡಿ ಅತ್ತಾಗಿ. ಅಯ್ಯೋ ಮೀನಕ್ಕ ಇದ್ದೆ ಒಳ್ಳೆ ಟೈಮು ಅವರಿಗೆ ಪ್ರ್ಯಾಂಕ್ ಮಾಡೋಕ್ಕೆ. ಅದ್ರಾಗ ಬೇರೆ ನಾಳೆ ಆನಿವರ್ಸರಿನಾ, ನಮ್ದಂತೂ ಪ್ರ್ಯಾಂಕ್ ಸಿಕ್ಕಾಪಟ್ಟೆ ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಸುಮ್ಮನಿರಿ ನೀವು. ಅಯ್ಯೋ ಇಂಥ ಟೈಮಲ್ಲ ಮೀನಕ್ಕ ಪ್ರ್ಯಾಂಕ್ಗಳು ಕ್ಲಿಕ್ ಆಗೋದು. ಸುಮ್ಮನಿರಿ, ಒಳ್ಳೆ ಮಜಾ ಬರುತ್ತೆ ನೋಡಿ. ಇವಾಗ ನಮ್ಮ ಚಿಗವ್ವನ ಮುಖ ನೋಡೋಕ್ಕಾಗಂಗಿಲ್ಲ. ಬರ್ರೆ ಕೂತ್ಕೊಳ್ರಿ. ಚಿಗವ್ವ, ಅದೇ ನಾವು ಬಂದಿದ್ದ ವಿಷಯನೇ ಮರ್ತೋಗ್ಬಿಟ್ವಿ ನೋಡು. ಚಿಗವ್ವ, ನಾನು ಮೀನಕ್ಕರ ಮನೆಗೆ ಹೋಗ್ತಾ ಇದ್ನ, ಅವಾಗ ಒಬ್ರು ಲೇಡಿ ಬಂದ್ರು. ಅವರು ಬಂದ್ಬಿಟ್ಟು ಇಲ್ಲಿ ಚಂದ್ರ ಅವ್ರು ಎಲ್ಲಿದ್ದಾರೆ, ಅವ್ರ ಮನೆ ಎಲ್ಲಿದೆ ಅಂತ ಹೇಳಿದ್ರು. ಅದಕ್ಕೆ ನಾವು ಯಾರು ಏನು ಅಂತ ಗೊತ್ತಾದಾಗ ಅದು ನಮ್ಮ ಚಿಕ್ಕಪ್ಪನೇ ಅಂತ ಗೊತ್ತಾಯ್ತು. ಅದಕ್ಕೆ ಇಲ್ಲ, ಅವ್ರನ್ನ ಕಾಲ್ ಮಾಡ್ತಾ ಇದ್ದೀನಿ, ಯಾಕೋ ನನಗೆ ರಿಸೀವೇ ಮಾಡ್ತಾ ಇಲ್ಲ, ಪ್ಲೀಸ್ ಈ ಲೆಟರ್ನ ಅವ್ರಿಗೆ ಕೊಟ್ಬಿಡಿ ಅಂತ ಕೊಟ್ಬಿಟ್ಟು ಹೋಗ್ಬಿಟ್ರು. ಲೇಡಿನಾ? ಏನಪ್ಪ ಏನು ತಮೇಲಿ ಏನು ಲೆಟರ್ ಕೊಟ್ಟರು ತಮೇಲಿ? ಕೊಟ್ಟೆ. ನನಗೆ ಗೊತ್ತಿದ್ದಂಗೆ ಅವರಿಗೆ ಹೆಣ್ಮಕ್ಳು ಯಾರು ಪರಿಚಯನೇ ಇಲ್ಲಲ್ಲ. ಅದೇನು ಅಂತ ಬರೀ ಕಾಲೇಜಿಗೆ ಹೋಗಿದ್ದು ಅಲ್ಲ. ನಾನಾದರೂ 8ನೇ ಕ್ಲಾಸ್ ಪಾಸ್ ಆಗಿನಿ. ಹುಡುಗರು ಹತ್ರ ನಿನ್ನ ಹತ್ರ ಒಂದಿಟ್ಟು ಹಂಗು ಹಿಂಗು ಚೂರು ಇಂಗ್ಲೀಷ್ ಕಲ್ತೀನಿ. ನಿಮ್ಮ ಚಿಕ್ಕಪ್ಪ ಏನೇನು ಬರೋದಿಲ್ಲ, ಅದು ಯಾರು ಫ್ರೆಂಡ್ ಇದ್ದರು, ಯಾರವರು ಅಂತ ಗೊತ್ತಾಗ್ಲಿಲ್ಲಲ್ಲ. ನಾವು ಏನು ಜಾಸ್ತಿ ಕೇಳಕ್ ಹೋಗ್ಲಿಲ್ಲ. ಅವ್ರು ಸುಮ್ಮನೆ ಲೆಟರ್ ಕೊಟ್ಟರು, ಹಂಗೆ ಹೋಗೇ ಬಿಟ್ರಪ್ಪ. ಯಾರು ಏನು ಎತ್ತ ಅಂತ ಏನು ಹೇಳಿಲ್ಲ, ಯಾವ ಊರವರು ಅಂತ ಹೇಳಿಲ್ಲ, ಗೊತ್ತಾಗ್ಲಿಲ್ಲ. ಸುಮ್ಮನೆ ಲೆಟರ್ ಇಸ್ಕೊಂಡು ನಾವು ತೆಗಿ ಅಂತ ಕೊಡೋಣ ಅಂತ ಬಂದ್ವಿ. ಅದು ಚಿಕ್ಕಪ್ಪ ಮನೆಗೆ ಇರ್ತೈತಿ, ಚಿಕ್ಕಪ್ಪ ಕೊಟ್ರಾತು ಅಂತೇಳಿ ಮೀನಾಕ್ಷಿ ಅಕ್ಕನು ಹಂಗೆ ಸಿಕ್ಕ್ರ ಬಾಯಿಲ್ಲ. ಹಂಗೆ ನಮ್ಮ ಚಿಗವ್ರ ಮನೆಗೆ ಹೋಗಿ ಯಾರು ಲೆಟ್ರ್ ಕೊಟ್ಟಾರ ಕೊಟ್ಟು ಬರೋಣ ಅಂತೇಳಿ ಇಬ್ರು ಬಂದ್ವಿ ಹಂಗೆ. ಆಯಿತು, ತಂಬೈಲಿ ಆ ಲೆಟ್ರ್ ತಂಬೈಲಿ. ಎಲ್ಲಿಟ್ನಪ್ಪ? ಈ ಕಡೆ ಜೇಬ್ನಾಗ ಇಟ್ಟೆ, ಈ ಕಡೆ ಜೇಬ್ನಾಗ ಇಟ್ಕಣ್ಣ. ಸಿಕ್ತು. ತಗೋ ಚಿಕ್ಕವ್ವ, ಇದ ನೋಡಿ ಲೆಟ್ರ್. ಏನೋ ಕವರ್ ಒಳಗೆ ಕೊಟ್ಟಾರಲ್ಲವ. ವಿಮಲಕ್ಕ, ಓದಕ್ಕೆ ಬರುತ್ತಾ? ಏನಾದರೂ ಓದಿ ಹೇಳಬೇಕಾ ನಾನು? ಇಲ್ಲಾಂದರೆ ಚಂದ್ರನಿಗೆ ಕೊಟ್ಟರಾಯ್ತು ಬಿಡ್ರಿ, ಅವರೇ ಓದ್ತಾರೆ ತೆಗೆ. ಅಯ್ಯೋ ನನಗೆ ಯಾಕೆ ಓದಕ್ಕೆ ಬರಲ್ಲ ಮೀನಾಕ್ಷಿ. ನಾನು 8ನೇ ಕ್ಲಾಸ್ ಓದಿದ್ರು ಕೂಡ ನಮ್ಮ ಟೀಚರ್ಸ್ ಇದ್ರಲ್ಲ ಭಾರಿ ಚೆನ್ನಾಗಿ ಹೇಳ್ಕೊಟ್ಟಾರೆ. ಎಲ್ಲ ಓದ್ತೀನಿ, ಎಲ್ಲ ಬರೀತೀನಿ. ಏನವ ಜಾಸ್ತಿ ಒಂದಿಟ್ಟು ಇಂಗ್ಲೀಷು ಮಾತಾಡೋಕ್ಕೆ ಬರಲ್ಲ, ಭಾಳ ಇಂಗ್ಲೀಷ್ ಏನು ಅರ್ಥ ಆಗಲ್ಲ. ಕನ್ನಡ ಎಲ್ಲ ಸ್ಪಷ್ಟವಾಗಿ ಓದ್ತೀನಿ. ಒಂಚೂರು ಬಾರು ಇಂಗ್ಲೀಷು ಬರ್ತತೆ. ನೀನೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ. ನಮ್ಮ ಚಿಗವ್ವ ಓದ್ತಾಳೆ. ನಾನು ಹಂಗೂ ಹಿಂಗೂ ಒಂಚೂರು ಹೇಳ್ಕೊಟ್ಟಿನಿ. ನಿನ್ನೆ ವಿಡಿಯೋದಲ್ಲಿ ನೋಡ್ಲಿಲ್ವಾ ಎಷ್ಟು ಸ್ಟೈಲಾಗಿ ಮಾತಾಡಿದ್ರು ಅಂತೇಳಿ. ನೀನು ಓದು ಚಿಗವ್ವ, ನೀವು ಓದು. ತಡಿ, ಏನು ಬರ್ತಾರೆ ಓದ್ತಂತ ತಡೀರಿ. ನನ್ನ ಪ್ರೀತಿಯ ಚಂದ್ರು ಡಾರ್ಲಿಂಗ್, ಹೇಗಿದ್ದೀರಾ ಚಂದ್ರು ಅವರೇ? ನಾನು ನಿಮ್ಮನ್ನು ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲೆಲ್ಲ ಫೋನ್ ಮಾಡಿದರೆ ಫೋನ್ ಪಿಕ್ ಮಾಡಿ ಮಾತನಾಡುತ್ತಿದ್ದಿದ್ರಿ, ಆದರೆ ಈಗ ಯಾಕೋ ನೀವು ಫೋನ್ ಮಾಡಿದರೂ ಪಿಕ್ ಮಾಡಿ ಮಾತಾಡ್ತಾ ಇಲ್ಲ. ಮೊದಲೆಲ್ಲ ಗಂಟೆ ಮಾತಾಡ್ತಾ ಇದ್ವಿ ನಾವಿಬ್ಬರು, ಆದರೆ ಇತ್ತೀಚೆಗೆ ಯಾಕೋ ನೀವು ಫೋನನ್ನೇ ಪಿಕ್ ಮಾಡ್ತಾ ಇಲ್ಲ.
ಹಾಗಾಗಿ ನಾನು ಈ ಪತ್ರವನ್ನು ನಿಮಗೆ ಬರೆದಿರುವೆ. ನಾನು ನಿಮ್ಮನ್ನು ತುಂಬ ಹಚ್ಚಿಕೊಂಡಿದ್ದೇನೆ, ಮೆಚ್ಚಿಕೊಂಡಿದ್ದೇನೆ, ಪ್ರೀತಿಸುತ್ತಿದ್ದೇನೆ. ನನಗೆ ನೀವು ಎಂದರೆ ತುಂಬ ಪಂಚಪ್ರಾಣ. ನನಗೆ ಗೊತ್ತು ನಿಮಗೂ ನಾನೆಂದರೆ ತುಂಬ ಪಂಚಪ್ರಾಣ ಅಂತ. ಯಾಕೆ ನೀವು ಈಗ ನನ್ನ ಕಾಲನ್ನು ಪಿಕ್ ಮಾಡುತ್ತಿಲ್ಲ? ನಾನು ನಿಮ್ಮನ್ನು ತುಂಬ ಮಿಸ್ ಮಾಡಿಕೊಳ್ಳುತ್ತಿದ್ದೇನೆ. ಐ ಲವ್ ಯು ಡಾರ್ಲಿಂಗ್, ಚಂದ್ರು ಡಾರ್ಲಿಂಗ್. ಪ್ಲೀಸ್ ಕಾಲ್ ಪಿಕ್ ಮಾಡಿ, ಇಲ್ಲ ಅಂದರೆ ನಾವು ಮೊದಲು ಮೀಟ್ ಮಾಡುತ್ತಿದ್ದ ಜಾಗಕ್ಕೆ ಬಂದು ಮೀಟ್ ಮಾಡಿ ನಾಳೆ ಅದೇ ಸಮಯಕ್ಕೆ ಕಾಯುತ್ತಿರುತ್ತೇನೆ. ಇಂತಿ ನಿಮ್ಮ ಪ್ರೀತಿಯ ಸೀಮಾ ಡಾರ್ಲಿಂಗ್. ಯಾರು ಸೀಮಾ ಅಂತ ರುಕ್ಕು ಮೀನಾ ನೋಡೆ, ನನ್ನ ಗಂಡಿಗೆ ಯಾರು ಹಿಂಗ್ ಲೆಟ್ರ್ ಬರೆದ್ಬಿಟ್ಟವ್ರೆ. ನನ್ನ ಗಂಡ ನನಗೆ ಮೋಸ ಮಾಡ್ತವನೆ. ನನಗೆ ಗೊತ್ತಿಲ್ದಂಗೆ ಯಾರೋ ಸೀಮಾ ಹುಡುಗಿನ ಪರಿಚಯ ಮಾಡ್ಕೊಂಡಿದ್ದಾರೆ. ಅದು ಬೇರೆ ಮೀಟ್ ಆಗ್ತಿದ್ರಂತೆ, ಗಂಟೆ ಮಾತಾಡ್ತಿದ್ರಂತೆ. ಯಾವಳೆ ಅವಳು ಸೀಮಾ? ಅಯ್ಯೋ ಚಿಕ್ಕಮ್ಮ, ನೋಡಕ್ಕೆ ಹುಡುಗಿ ತುಂಬಾ ಬ್ಯೂಟಿಫುಲ್ ಆಗಿದ್ರು. ತೆಳ್ಳಗೆ ಬೆಳ್ಳಗೆ ಸೀರೆ ಹಾಕೊಂಡಿದ್ರು. ತುಂಬಾ ಬ್ಯೂಟಿಫುಲ್ ಅಂದ್ರೆ ಬ್ಯೂಟಿಫುಲ್ ಆಗಿದ್ರು ಚಿಕ್ಕಮ್ಮ. ನಾನು ಯಾರೋ ಬಿಡು, ಏನೋ ತೋಟಕ್ಕೆ ಹೊಲಕ್ಕೆ ಸಂಬಂಧಪಟ್ಟ ಲೆಟರ್ ಇರ್ಬೋದು ಅಂತ ಅನ್ಕೊಂಡೆ. ನೋಡಿ ಚಿಕ್ಕಮ್ಮ, ಅದ್ರೊಳಗೆ ಬೇರೆ ಹಾರ್ಟ್ ಸಿಂಬಲ್ ಇರೋ ಅಂತ ಸ್ಟಿಕ್ಕರ್ ಕಳಿಸಿದ್ದಾರೆ ಒಳಗಡೆಗೆ. ಯಾರಿರ್ಬೋದು? ಚಿಕ್ಕ ಪಿಂಗ್ ಮಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಬಿಡು. ಆ ಲೇಡಿ ನೋಡಕ್ ತುಂಬಾ ಚೆನ್ನಾಗಿದ್ರು. ಕೇಳು, ಮೀನಕ್ಕನ್ ಕೇಳಬೇಕಾದ್ರೆ. ಬ್ಯೂಟಿಫುಲ್ ಆಗಿದ್ರು. ಮಲ್ನಾಡಡಿಕೆ ಮೈಸೂರು ವಿಳೆದಲೆ ಬೆರೆತರೆ ಕೆಂಪು. ಪೋರ ನಾನು ಪೋರಿ ನೀನು, ಕುಡಿದರೆ ತಂಪು. ವಿಮಲಾ, ಕುಡಿದರೆ ತಂಪು. ಟೂರು ಟು ಟೂರು ಟು ಟೂರು ಟು ಟೂರು. ಏನು ಮೀನಾಕ್ಷಿ, ರುಕ್ಕು, ಏನಿಲ್ಲ ನೀವು? ಏಯ್, ನೀವಿಬ್ರು ಬರ್ರೆ ತಗಿಲಿ. ಯಾಕೆ ಅಮ್ಮವ್ರ ಮುಖ ಕೆಂಡದಂಗೆ ಕೆಂಪಾಗಿ ಹೋಗ್ಬಿಟ್ಟತೆ. ಬೆಳಗ್ಗೆ ಏನು ಚೆನ್ನಾಗಿದ್ಯಲ್ಲಪ್ಪ ನೀನು, ಏನು ಅತ್ತಿನಿಗೆ? ಯಾವಳ್ರಿ ಅವಳು ಸೀಮಾ? ಏನು? ಯಾವ ಸೀಮಾ? ಯಾವ ಸೀಮಾನೋ ಮರೆಯ? ಯಾವ ಸೀಮಾನೋ ಇಲ್ಲ, ಯಾವ ಸೀಮೆ ಬದನೆಕಾಯಿ ನಿಲ್ತಗಿ. ಯಾವ ಸೀಮೆ ಬಂದಕಾಯಿನೂ ಗೊತ್ತಿಲ್ಲ ನಿನಗೆ? ಹಂಗಾರೆ ಇದು ಏನ್ರಿ ಇದು ಲೆಟರು? ಚಂದ್ರು ಡಾರ್ಲಿಂಗ್, ಹಾ ಡಾರ್ಲಿಂಗ್, ಹೀ ಡಾರ್ಲಿಂಗ್ ಅಂತ ಬರೆದಿದ್ದಾಳೆ. ಗಂಟೆ ಮಾತಾಡ್ತಿದ್ರಂತೆ ನೀವು ಅವಳು. ಆಮೇಲೆ ಅದನ್ನೆಲ್ಲ ಮೀಟ್ ಹಾಕಿದ್ರಂತಲ್ಲ, ಎಲ್ರಿ ಅದು? ಯಾವ ಜಾಗ ರೀ? ಎಲ್ಲೋಗಿ ಮೀಟ್ ಆಗ್ತಿದ್ರಿ ನೀವಿಬ್ರು? ನನ್ನ ಜೊತೆಗೆ ಒಂಚೂರು ಜೊತೆಗಿರ್ರಿ ಅಂದರೆ ನನಗೆ ಆ ಕೆಲಸ ಈ ಕೆಲಸ ಅಂತ ಹೋಗ್ತಿದ್ದಿದ್ದು ಇದಕ್ಕೇನಾ? ಅವಳು ಯಾವಳನ್ನೋ ಮೀಟ್ ಆಗೋಕ್ಕೆ ಹೋಗ್ತಿದ್ದಿದ್ಯಾ ನೀನು? ಏಯ್ ಚಂದ್ರ, ಬಾಯ್ ಬಿಡೋ. ಯಾವಳ ಅವಳು ಸೀಮಾ? ಭಗವಂತನೇ, ಅವಳೇ ಸೀಮಾ, ನನಗೇನು ಗೊತ್ತೇ? ಓಕೆ, ನನಗೆ ಯಾರು ಗೊತ್ತಿಲ್ಲ. ಯಾರು ಗೊತ್ತಿಲ್ಲ ಅಂತ ನಾಟಕ ಮಾಡ್ತೀರೇನ್ರಿ? ನಾಟಕನ ತಗೊಳ್ರಿ, ಈ ಲೆಟರ್ ಓದ್ರಿ, ನಿಮಗೆ ಗೊತ್ತಾಗತ್ತೆ. ಈಗಲಾದ್ರೂ ಗೊತ್ತಾತ ಓದಿದ್ಮೇಲೆ? ಅಯ್ಯೋ ಶಿವನೇ, ಯಾರಪ್ಪ ಹಿಂಗೆಲ್ಲ ಬರ್ದು ಕಳ್ಸಾರೆ ನನಗೆ ಲೆಟರ್ನ? ಅಯ್ಯೋ ಡಾರ್ಲಿಂಗ್, ಅಯ್ಯೋ ನಾನು ಯಾವಾಗ ಫೋನ್ನಾಗೆ ಗಂಟೆ ಮಾತಾಡಿದ್ದೇನೋ? ನಾನು ಯಾರನ್ನು ಮೀಟಾಗಿ ಬಂದೇನು? ವಿಮಲಾ, ಇಲ್ಲೇ ನಿಜವಾಗ್ಲೂ ಸತ್ಯವಾಗ್ಲೂ ಇಲ್ಲಪ್ಪ, ನನಗಿದು ಯಾವ ಹುಡುಗಿ ಅಂತಲೂ ಗೊತ್ತಿಲ್ಲ ನನಗೆ. ಗೊತ್ತಿಲ್ಲ ಅಂದರೆ ಇಷ್ಟುಕೊಂಡು ಹೆಸರೆಲ್ಲ ಹಿಡಿದು ನಮ್ಮನೆ ಹುಡುಗರನ್ನೇ ಕಂಡುಹಿಡಿದು ಚಂದ್ರು ಅವರಿಗೆ ಲೆಟರ್ನ ಕೊಡಿ ಅಂತ ಹೇಳಿದ್ರಲ್ಲ, ಇದೆಲ್ಲ ಸುಳ್ಳ ಹಂಗಾದ್ರೆ? ಏಯ್ ರುಕ್ಕು, ಇಟ್ಕೊಳ್ಳೆ ಇಲ್ಲಿ ಲೆಟರ್ನ. ಗೊತ್ತಿಲ್ಲದೆ ಅಷ್ಟುಕೊಂಡೆಲ್ಲ ಬರೀತಾಳ, ಗಂಟೆ ಮಾತಾಡ್ತೀನಿ ಅಂತ ಬರೀತಾಳ. ನಾನೆಲ್ಲೋ ಮೀಟ್ ಆಗಿದ್ವಲ್ಲ ಆ ಜಾಗಕ್ಕೆ ಬರ್ರಿ ಅಂತ ಅಂತಾಳ. ಗೊತ್ತಿಲ್ಲ ಅಂತೀರಲ್ಲ, ಹಾಗಾದರೆ ನಿಮ್ಮ ಹೆಸರು ಹೆಂಗೆ ಗೊತ್ತಾಯಿತು? ಹಂಗಾದ್ರೆ ನಮ್ಮ ಹುಡುಗಿಯರು ಇವರು ನಮ್ಮ ರಿಲೇಷನ್ನೇ ಅಂತ ಹೆಂಗೆ ಗೊತ್ತಾಗಿ ಆ ಹುಡುಗಿ ಬಂದು ಲೆಟರ್ನ ಕೊಟ್ಟೋದ್ಲು. ಮಾತಾಡ್ರಿ. ನನ್ನ ಮೇಲೆ ಎಷ್ಟು ಪ್ರೀತಿನೇ ಇಟ್ಟಿದ್ದೀನಿ ವಿಮಲಾ, ಹಂಗೆ ಹಿಂಗೆ ಅಂತ ಅಂತಿದ್ರಲ್ರಿ. ನಿನ್ನೇ 20 ಜನ ಹುಡುಗಿಯನ್ನು ನೋಡಿದ್ದೀನಿ, ಅವ್ರು ಯಾರು ಇಷ್ಟ ಆಗಿಲ್ಲ. ನೀನೇ ನನಗಿಷ್ಟ, ನೀನೇ ನನ್ನ ರಂಬೆ, ನೀನೇ ನನ್ನ ಊರ್ವಶಿ ಅಂತಿದ್ರಲ್ರಿ. ಮಾತಾಡ್ರಿ. ಯಾವಳ್ರಿ ಅವಳು ಸೀಮಾ? ಎಷ್ಟು 2 ಮಕ್ಕಳು ತಾಯಿ ಆದ್ರೂ ಎಂಥ ಸುಂದರವಾಗಿದೆಯಾ ವಿಮಲಾ. ನಾನು ನಿನ್ನನ್ನೇ ಪ್ರೀತಿಸುವೆ, ನನ್ನ ಜೀವ ಇರುವ ತನಕ ನಿನ್ನನ್ನೇ ನಾನು ಪ್ರೇಮಿಸುವೆ ಅಂತೆಲ್ಲ ಹೇಳ್ತಿದ್ರಲ್ರಿ, ಅದೆಲ್ಲ ಸುಳ್ಳ ಹಂಗಾದ್ರೆ? ಇವತ್ತು ನನಗೆ ಮಲ್ಲಿಗೆ ಹೂ ತಗೊಂಡು ಬಂದು ಕೊಟ್ರಿ. ಎಷ್ಟು ಪ್ರೀತಿಯಿಂದ ನನ್ನ ಗಂಡ ಮಲ್ಲಿಗೆ ಹೂ ತಗೊಂಡು ಬಂದು ಕೊಟ್ಟಿದ್ದಾನೆ ಅಂತ ನಾನು ಸ್ವೀಟ್ ಎಲ್ಲ ಮಾಡಿ ತಿನ್ನಿಸಿ ಕಳಿಸಿದ್ರೆ ನನಗೆ ಈ ಥರ ಅನ್ಯಾಯ ಮಾಡ್ತೀರೇನ್ರಿ? ನನಗೆ ಮೋಸ ಮಾಡ್ತೀರೇನ್ರಿ? ನಾನು ಮಾತ್ರ ಇಲ್ಲಿರಲ್ಲ, ನನ್ನ 2 ಮಕ್ಕಳನ್ನು ಕರ್ಕೊಂಡು ನಾನು ತವ್ರ ಮನೆಗೆ ಹೋಗ್ತೀನಿ. ಅದು ಯಾವಳ ಸೀಮಾನ ಗೀಮಾನ, ಅವ್ರ ಜೊತೆಗೆ ಇರು ನೀನು.
ಎಂತನೋ ನೀನು, ನಾನು ಎಷ್ಟು ಪ್ರೀತಿಯಿಂದ ನೀನು ನೋಡ್ಕೊಳ್ತಾ ಇದ್ದೆ. ಅವನು ಇವನು ಅಂತ ಅನ್ಬಾರ್ದು, ಹೋಗ್ರಿ ಬನ್ನಿ ಅಂತ ಎಷ್ಟು ರೆಸ್ಪೆಕ್ಟ್ ಕೊಡ್ತಾ ಇದ್ದೆ. ಆ ರೆಸ್ಪೆಕ್ಟಿಗೆ ಒಂಚೂರು ಬೆಲೆನೇ ಇಲ್ವಾ? ನನ್ನ ಪ್ರೀತಿಗೆ ಒಂಚೂರು ಬೆಲೆನೇ ಇಲ್ವಾ? ಅವಳ ತೆಳ್ಳಗೆ ಬೆಳ್ಳಗೆ ಇದ್ದಾಳಂತೆ, ಅವಳಿಂದ ಹೋಗ್ತಿದೀಯಾ? ನನ್ನ ಜೊತೆಗೆ ಒಂಚೂರು ಮಾತಾಡ್ರಿ, ಕಷ್ಟ ಸುಖ ನಮ್ಮದೇ, ನನಗೆ ಟೈಮ್ ಇಲ್ಲ, ತೋಟ ಕೆಲಸ ಮಾಡಬೇಕು, ದುಡ್ಡು ಕೂಡಿಡಬೇಕು, ಹಂಗೆ ಹಿಂಗೆ ನಮ್ಮ ಭವಿಷ್ಯದ ಜೀವನ ಚೆನ್ನಾಗಿರ್ಬೇಕು, ನನ್ನ ಮಕ್ಕಳು ಜೀವನ ಚೆನ್ನಾಗಿರ್ಬೇಕು, ನಾವು ಕಷ್ಟಪಡ್ದಂಗೆ ಅವರು ಪಡಬಾರ್ದು ಅಂತ ಕತೆ ಎಲ್ಲ ಪುರಾಣ ಎಲ್ಲ ಹೇಳ್ತಿದ್ರಲ್ರಿ. ಅದೆಲ್ಲ ಸುಳ್ಳಂಗಾರೆ. ಅವಳ ಜೊತೆ ಮಾತ್ರ ಗಂಟೆ ಮಾತಾಡೋದು. ಅವಳೇನು ಡಾರ್ಲಿಂಗು, ಚಿನ್ನ, ಮುದ್ದು, ಮೆಚ್ಕೊಂಡಿದ್ದೀನಿ, ಹಚ್ಕೊಂಡಿದ್ದೀನಿ ಅಂತೆಲ್ಲ ಮಾತಾಡ್ತಾ ಇದ್ದಾಳೆ. ಹಾಗಾದರೆ ನಾನು ಹಚ್ಕೊಂಡಿಲ್ವಾ? ನಾನು ನಿಮ್ಮನ್ನು ಮೆಚ್ಕೊಂಡಿಲ್ವಾ? ಮಾತಾಡ್ರಿ ಮಾತಾಡ್ರಿ ಮಾತಾಡ್ರಿ. ಅಯ್ಯೋ ತಡಿಯೋ ಮಾರಯ್ಯ. ಭಗವಂತನೇ, ನಾನು ಏನು ಮಾಡ್ಲಪ್ಪ? ನಾನು ನನ್ನ ಗಂಡನ ಎಷ್ಟು ಪ್ರೀತಿ ಮಾಡ್ತಿದ್ದೆ, ಅವರು ನನ್ನನ್ನು ಹಾಗೆ ಪ್ರೀತಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇವತ್ತು ಅದೆಲ್ಲ ಮಣ್ಪಾಲಾಗೋಯ್ತಲ್ಲಪ್ಪ. ಅಯ್ಯೋ ರೀ, ಆ ಥರ ಮಾಡಬಾರ್ದಿತ್ತು. ನೀವು ನನಗೆ ಮೋಸನೇ ಮಾಡಿಬಿಟ್ರಿ. ಇದನ್ನು ಯಾವತ್ತೂ ನಾನು ಮರೆಯೋಕ್ಕಾಗಲ್ಲ. ನಾನು ಮಾತ್ರ ಎಲ್ಲಿರಲ್ಲ, ನಾನು ತವ್ರ ಮನೆಗೆ ಹೋಗ್ತೀನಿ. ನೀವು ನನಗೆ ಒಂದೇ ಒಂದು ಅವಕಾಶ ಕೊಡಬೇಕಿತ್ತು ಕಣ್ರಿ, ಒಂದೇ ಒಂದು ಅವಕಾಶ ಕೊಡಬೇಕಿತ್ತು. ಚಿನ್ನ ರನ್ನ ಅಂತ ಮುದ್ದು ಮಾಡ್ತಾ ಇದ್ರಲ್ರಿ. ನೀನು ನನಗೆ ಏನು ಕೊಡದೇ ಇದ್ರೂ ಪರವಾಗಿಲ್ಲ, ಚಿನ್ನ ಅಂದರೆ ಅಷ್ಟೇ ಸಾಕಾಗಲ್ಲ. ಚಿನ್ನನೂ ತರಬೇಕು ಅಂತ ನಾನು ಯಾವತ್ತೂ ನಿಮ್ಮ ಹಿಂದೆ ಬೀಳಲಿಲ್ಲ, ನಿಮಗೆ ಯಾವತ್ತೂ ನಿಮಗೆ ಕಾಟ ಕೊಡಲಿಲ್ಲ. ನಾನು ಮುತ್ತಿನಂಥ, ಚಿನ್ನದಂಥ, ವಜ್ರದಂಥ ಮಕ್ಕಳುಗಳನ್ನೇ ಕೊಟ್ಟಿದ್ದೀಯಲ್ಲ ವಿಮಲಾ ಅಂತ ಹಾಡಿ ಹೊಗಳ್ತಿದ್ದವರು ಇವತ್ತು ಅವಳು ನಿಮಗೆ ಡಾರ್ಲಿಂಗ್ ಕತ್ತಿದ್ದಾಳೆ, ಹಚ್ಕೊಂಡಿದ್ದಾಳಂತೆ, ಮೆಚ್ಕೊಂಡಿದ್ದಾಳಂತೆ. ಅಯ್ಯೋ, ನೀವು ನನಗೆ ಒಂದೇ ಒಂದು ಅವಕಾಶ ಕೊಡಬೇಕಿತ್ತು ರೀ, ಈ ಥರ ಮೋಸ ಮಾಡಬಾರ್ದಿತ್ತು. ಅಂದ್ರೆ ನೀವು ಮಾಡಿದ್ದು ಸರಿನಾ? ನನ್ನನ್ನು ಪ್ರೀತಿ ಮಾಡಿದ್ದು ಸುಳ್ಳ? ಮಾತಾಡಿ ಅಂದರೆ ಮಾತಾಡಿ, ಯಾಕೆ ಈ ಥರ ಮಾಡ್ತಾ ಇದ್ದೀರಾ? ನನಗೆ ಒಂದೇ ಒಂದು ಅವಕಾಶ ಕೊಡಬೇಕಿತ್ತು. ಏನು ಅಂದರೆ ನನಗೆ ಈ ಥರ ಮೋಸ ಮಾಡಬೇಡಿ. ಯಾಕೆ ಮೋಸ ಮಾಡಿದ್ರಿ? ಮಾತಾಡಿ ಅಂದರೆ ಮಾತಾಡಿ. ಅಲ್ಲ ಮರೆಯ, ಅಯ್ಯೋ ನೀ ನನಗೆ ಮಾತಾಡೋಕೆ ಬಿಟ್ರಲ್ಲ. ಏನು ಅಂತ ಮಾತಾಡ್ತೀರಾ? ಯಾಕೆ ಅಂತ ಮಾತಾಡ್ತೀರಾ? ಏನು ವಿಷಯ ಅಂತ ಮಾತಾಡ್ತೀರಾ? ನಿನ್ನ ನಡುವೆ ಏನಿದೆ ಅಂತ ಮಾತಾಡ್ತೀರಾ? ಯಾವುದ್ರ ಬಗ್ಗೆ ಮಾತಾಡ್ತೀರಾ? ಯಾಕೆ ಮಾತಾಡಬೇಕು ನೀವು? ಮಾತಾಡಿ ಅಂದರೆ ಮಾತಾಡಿ. ಯಾಕೆ ಹಿಂಗೆ ಮಾಡಿದ್ರಿ? ಮಾತಾಡ್ರಿ. ಏನಿಲ್ಲ ಏನಿಲ್ಲ, ನನ್ನ ನಿನ್ನ ನಡುವೆ ಏನಿಲ್ಲ, ಏನೇನಿಲ್ಲ. ಘೋರವಾದ ಅಪರಾಧವನ್ನು ನಾನು ಹೇಗೆ ಸಹಿಸಲಿ? ಹೇಗೆ ಕ್ಷಮಿಸಲಿ? ಹೇಗೆ ಅಪ್ಪಿಕೊಳ್ಳಲಿ? ಅಯ್ಯೋ ಭಗವಂತನೇ, ನಿನಗೆ ನನ್ನ ಮೇಲೆ ಕರುಣೆ ಇಲ್ಲವೇ? ನಾನು ನನ್ನ ಗಂಡನನ್ನು ಎಷ್ಟು ಪ್ರೀತಿಸುತ್ತಿದ್ದೆ, ಏಕೆ ಹೀಗೆ ನನಗೆ ಅನ್ಯಾಯ ಮಾಡಿದಿರಿ? ಮಾತಾಡಿ ಮಾತಾಡಿ ಪತಿದೇವರೇ. ಅಲ್ಲೋ ಅದು ಅದೇ ಸೀಮಾ ಅನ್ನೋದು. ಅವಳೇ ನೋಡಿ, ಆ ಸೀಮಾನೆ ನಿನ್ನನ್ನು ಡಾರ್ಲಿಂಗ್ ಎಂದು ಕರೆದಿದ್ದು, ನಿನ್ನನ್ನು ಹಚ್ಚಿಕೊಂಡಿದ್ದೇನೆ ಎಂದಿದ್ದು, ಮೆಚ್ಚಿಕೊಂಡಿದ್ದೇನೆ ಎಂದಿದ್ದು. ನಾನಂತೂ ಈಗ ಇವುಗಳನ್ನು ಸಹಿಸಲಾರೆ. ನಾನಂತೂ ಒಂದು ಕ್ಷಣನೂ ಇಲ್ಲಿರಲ್ಲ. ನಾನಂತೂ ನನ್ನ ತವ್ರ ಮನೆಗೆ ಹೋಗ್ತೀನಿ, ನನ್ನ ಮಕ್ಕಳು ಕರ್ಕೊಂಡು. ಇವತ್ತು ಪ್ರೀತಿಯಿಂದ ನನ್ನ ಗಂಡ ಹೂ ತೊಗೊಂಡು ಬಂದು ಕೊಟ್ಟಿದ್ದಾರೆ ಅಂತ ಹೇಳಿ ಹೂ ಮುಟ್ಕೊಂಡು ಎಷ್ಟು ಖುಷಿಯಿಂದ ಇದ್ದೆ. ಹೂವು ಬಾಡಿ ಹೋದ ಬಳ್ಳಿಯಿಂದ ಹೂವರಳಬಲ್ಲದೆ. ನಾನು ಮಾತ್ರ ಒಂದು ಕ್ಷಣನೂ ಇರಲ್ಲ. ನಾನಂತೂ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ ಅಷ್ಟೇ. ಅದು ಯಾವಳ ಸೀಮಾ ಅಂತಿದ್ದಾಳಲ್ಲ, ಅವಳ ಜೊತೆಗೆ ಇರ್ರಿ ನೀವು. ವಿಮಲಾ ವಿಮಲಾ, ವಂಡರ್ಫುಲ್, ಸೂಪರ್, ಬ್ಯೂಟಿಫುಲ್. ನನ್ನ ಪ್ಯಾಕ್ ಸಿಕ್ಕಾಪಟ್ಟೆ ಚೆನ್ನಾಗಿ ವರ್ಕ್ ಆಗಿದೆ. ವಿಮಲಾ, ಬಟ್ಟೆ ಎಲ್ಲ ತುಂಬ್ಕಂತದೆಯಲ್ಲೇ, ಅದು ಯಾರೋ ನನಗೆ ಗೊತ್ತಿಲ್ಲ, ಯಾವ ಸೀಮಾನೋ ಏನೋ. ತಡಿ, ಹೋಗ್ಬೇಡ, ಒಂದು ನಿಮಿಷ ಇರೋ, ನನ್ನ ಮಾತು ಕೇಳಿಲ್ಲಿ. ಏನೋ ನಿನ್ನ ಮಾತು ನಾನು ಕೇಳಬೇಕಾ? ನಾನು ಕೇಳಲ್ಲ. ನಾನು ಈಗ ಬಟ್ಟೆ ಪ್ಯಾಕ್ ಮಾಡ್ಕೊಂಡು ನಾನು ತವ್ರ ಮನೆಗೆ ಹೋಗ್ತೀನಿ. ಅವಳು ಯಾವಳ ಸೀಮಾ ಅಂತಿದ್ದಾಳಲ್ಲ, ಅವಳನ್ನೇ ಕರ್ಕೊಂಡು ಬಂದು ಇಟ್ಕೊಳ್ರಿ. ನಾನಂತೂ ಬರಲ್ಲ. ನಾನು ಹೋಗ್ತಾ ಇದ್ದೀನಿ ಅಂದರೆ ಹೋಗ್ತಾ ಇದ್ದೀನಿ, ನನ್ನ ತವ್ರ ಮನೆಗೆ ನಾನು ಹೋಗ್ತಾ ಇದ್ದೀನಿ ಅಷ್ಟೇ. ಏನಿಲ್ಲ ನನ್ನ ನಿನ್ನ ನಡುವೆ ಏನಿಲ್ಲ, ಅಷ್ಟೇ ಅಷ್ಟೇ ಅಷ್ಟೇ. ಅಯ್ಯೋ, ನಿನ್ನ ಲೆಟರ್ ಬರ್ಕೊಂಬರ್ತೀನಿ ಅಂದು ಈ ಥರನ ಬರ್ಕೊಂಡು ಬರೋದು? ರುಕು, ಬಾರೇ, ಜಗಳಾಡ್ಕೊಂಡು ವಿಮಲಕ್ಕ ತವ್ರ ಮನೆಗೆ ಓದಿದಿತ್ತು, ಬಾರೇ, ಇದೆಲ್ಲ ಸುಳ್ಳು ಅಂತ ಪ್ರ್ಯಾಂಕ್ ಅಂತ ಹೇಳೋಣ, ಬಾರೇ. ಸುಮ್ಮನಿರು ಮೀನಕ್ಕ, ಈಗ ಮಜಾ ಬರ್ತಾ ಇದೆ. ಸುಮ್ಮನಿರು, ಅವ್ರೇನು ಹೋಗಲ್ಲ, ನೋಡಂತೇಳಿ ಹೋಗ್ತಾರೇನ ನೋಡೋಣ. ಅಯ್ಯೋ, ನಿನ್ನ ಒಕ್ಕರೇನ ಅಂತಂದರೆ ಹೋದ್ಮೇಲೆ ನೀನು ಹೇಳ್ತೀಯಾ? ಬಾರಿ, ನಾಳೆ ಬೇರೆ ಅವ್ರ ಮದುವೆ ಆಗಿರೋ ದಿನ. ಚಂದ್ರನ ಯಾಕೆ ಭಯನೇ ಪಟ್ಬಿಡ್ತೀವಿ. ವಿಮಲಕ್ಕ ನಮ್ಮನೆ ಸಿಟ್ಟು ಮಾಡ್ಕೊಂಡು ಹೋಗಿದ್ದಾರೆ. ಬಾರೆ, ನಾನಂತೂ ಹೋಗ್ತೀನಿ, ತಡಿ, ಹೇಳಿ ಬರ್ತೀನಿ. ಅಯ್ಯೋ ವಿಮಲಕ್ಕ ಹೊರಟೇ ಬಿಟ್ರಾ? ಓನೇ ಮೀನಾಕ್ಷಿ, ಇನ್ನೇನೈತೆ? ಏನಿಲ್ಲ, ಎಲ್ಲ ಮುಗಿದೋಯ್ತು ಇವತ್ತಿಗೆ. ಈ ಮನೆ ಋಣ ನಂದು ತೀರ್ತು. ಏನವ, ನೀನಂತೂ ಓದ್ಕೊಂಡು ಬರ್ಕೊಂಡು ಚೆನ್ನಾಗಿ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡ್ಕೊಳ್ಳವ. ನಾನಿನ್ನು ಬರ್ತೀನಿ ವಿಮಲಾ. ರುಕ್ಕು, ಚೆನ್ನಾಗಿ ಓದವ. ನನ್ನ ಬಂಗಾರಿ. ಅಯ್ಯೋ ತಡೀರಿ ಒಂದು ನಿಮಿಷ. ವಿಮಲಕ್ಕ, ದಯಮಾಡಿ ನಮ್ಮದು ತಪ್ಪಾಗಿದೆ, ಕ್ಷಮಿಸ್ಬಿಡಿ
ಪ್ಲೀಸ್ ನಮ್ಮದು ತಪ್ಪಾಯಿತು, ಕ್ಷಮಿಸ್ಬಿಡಿ ವಿಮಲಕ್ಕ. ಎಲ್ಲಿಗೂ ಹೋಗಬೇಡಿ, ಇಲ್ಲೇ ಇರಿ. ತವ್ರ ಮನೆಗೆ ಹೋಗ್ತಿದ್ದೀರಾ, ಹೋಗಬೇಡಿ ವಿಮಲಕ್ಕ. ಚಂದ್ರಣ್ಣನ ಬಿಟ್ಟು ಹೋಗಬೇಡಿ. ನಮ್ದೇನಾದ್ರು ತಪ್ಪಾಯಿತು, ನನ್ನದೇ ತಪ್ಪಾಗಿರೋದು, ಕ್ಷಮಿಸಿ ನಮ್ಮನ್ನು. ಅಯ್ಯೋ ನೀನು ಯಾಕೆ ಕ್ಷಮೆ ಕೇಳ್ತೀಯ ಬಿಡವ, ನಿಂದೇನು ತಪ್ಪೈತೆ ಹೇಳು. ಅವಳು ಯಾವಳು ಸೀಮಾ, ಅವಳದು ತಪ್ಪು. ಇವನು ನನ್ನ ಗಂಡ ಚಂದ್ರು, ಇವನು ತಪ್ಪು. ನಿಂದೇನಾಯ್ತವ ತಪ್ಪು, ಯಾಕವ ಕ್ಷಮೆ ಕೇಳ್ತೀಯಾ? ಏಯ್ ವಿಮಲಾ, ನನ್ನ ಮಾತು ಕೇಳು, ಹೋಗ್ಬೇಡ. ನಿನಗೇನು ಹುಚ್ಚಿಗೆ ಚಿಡ್ದತ್ತ? ಏಯ್ ಪೆದ್ದಿ, ನಿಂತ್ಕಳೆ, ಹೋಗ್ಬೇಡ. ನನ್ನ ಮಾತು ಕೇಳು ವಿಮಲಾ. ಹಾಂ, ನೋಡು ರುಕು, ನೋಡು ಮೀನಾಕ್ಷಿ, ನಾನು 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 ಹುಚ್ಚಿನಾ? ನಾನು ನಾನು ಪೆದ್ದಿನಾ? ಹೌದು, ನಾನು ಹುಚ್ಚಿ, ನಾನು ಪೆದ್ದಿ. ಇವ್ರನ್ನ ನಂಬ್ಕೊಂಡು ಮದುವೆ ಮಾಡ್ಕೊಂಡು 2 ಮುತ್ತಾದ ಮಕ್ಕಳನ್ನ ಕೈ ಕೊಟ್ನಲ್ಲ. ಹೌದು, ನಾನು ಹುಚ್ಚಿ, ನಾನು ಪೆದ್ದಿ. ಹೇಳು ರುಕು, ಹೇಳು ಮೀನಾಕ್ಷಿ, ನಾನು ಹುಚ್ಚಿನಾ? ನಾನು ಪೆದ್ದಿನಾ? ಅಲ್ಲ, ಅದು ವಿಮಲಕ್ಕ ಕೇಳಿ, ನಾನು ಏನು ಹೇಳ್ತೀನಿ ಅಂತ, ಏನು ಹೇಳೋಕೆ ಹೊರಟಿದ್ದೀನಿ ಅಂದರೆ, ಅದು ಸುಮ್ಮನೆ ಅದು ತಮಾಷೆ ಮಾಡಿದ್ದು ನಿಮಗೆ. ನಾನು ರುಕ್ಕು ನಿನ್ನೆ ಫೋನ್ ಮಾಡಿಲ್ಲ, ನಮ್ಮ ಚಿಗವ್ಗೆ ಪ್ರ್ಯಾಂಕ್ ಮಾಡೋಣ ಅಂತ ಹೇಳಿದ್ಲು. ಹಾಗಾಗಿ ನಾವು ಇಬ್ಬರು ಸೇರ್ಕೊಂಡು ಪ್ರ್ಯಾಂಕ್ ಮಾಡಿದ್ವಿ ಅಷ್ಟೇ. ವಿಮಲಕ್ಕ ಬೇಜಾರಾಗಬೇಡ್ರಿ, ಇದರ ಚಂದ್ರಣ್ಣಂದೇನು ತಪ್ಪಿಲ್ಲ. ಏನು ಏನಂದೆ? ಈ ಪ್ರ್ಯಾಂಕ್ ಏನಂಗಂದ್ರೆ? ಅಯ್ಯೋ ಮೀನಾಕ್ಷಿ ಅಕ್ಕ, ಅದೇ ಎಲ್ಲರೂ ಪ್ರ್ಯಾಂಕ್ ಮಾಡ್ತಾರಲ್ಲ ತಮಾಷೆಗೋಸ್ಕರ ಅಂತ ಹೇಳಿ ಮಾಡಿದ್ದು ಅಷ್ಟೇ. ಅದು ಯಾವ ಸೀಮನೂ ಇಲ್ಲ, ಯಾವ ಬದನೆಕಾಯಿನೂ ಇಲ್ಲ. ಇಲ್ಲಿ ಅದು ಲೆಟರ್ ಬರೆದಿದ್ದು ರುಕ್ಕುನೇ ನಿನ್ನೆ ಫೋನ್ ಮಾಡಿ, ನಾನು ನಮ್ಮ ಚಿಕ್ಕವ್ಗೆ ಹಿಂಗೆ ಪ್ರ್ಯಾಂಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಮೀನಕ್ಕ, ನೀನು ಒಂದು ಸ್ವಲ್ಪ ಸಪೋರ್ಟ್ ಮಾಡು ಅಂತ ಹೇಳಿದ್ಲು. ಹಾಗಾಗಿ ನಾವಿಬ್ಬರು ಸುಮ್ಮನೆ, ಅದು ಲೆಟರ್ ಬರೆದಿರೋದು ರುಕ್ಕುನೇ. ಚಂದ್ರನಿಗೆ ಯಾರು ಪರಿಚಯನೂ ಇಲ್ಲ, ಯಾವ ಹುಡುಗಿನೂ ಇಲ್ಲ, ಯಾರು ಪರಿಚಯ ಇಲ್ಲ. ನಾವಿಬ್ಬರು ಸೇರ್ಕೊಂಡು ನಿಮಗೆ ಸುಮ್ಮನೆ ತಮಾಷೆ ಮಾಡೋಣ ಅಂತ ಮಾಡಿದ್ವಿ. ಪ್ಲೀಸ್ ಸಾರಿ ವಿಮಲಕ್ಕ. ಅಯ್ಯೋ ಬೆಂಡ್ಲರ, ತಮಾಷೆ ಮಾಡೋದು ಅಂದ್ರೆ ಹಿಂಗೆ ಮಾಡೋದು? ಏಯ್ ರುಕ್ಕು, ಅಯ್ಯೋ ಇದೇನೇ ನೀನು ಹಿಂಗೆ ಮಾಡಿದೆ? ಥೂ, ಏನು ಹುಡುಗಿರದಿರೇ ನೀವು? ಅಯ್ಯೋ ಸುಮ್ಮನೆ ಹಂಗೆ ತಮಾಷೆ ಮಾಡಿದ್ದು ತಗ, ನೀನೇನು ಬೇಜಾರಾಗಕ್ಕೆ ಹೋಗ್ಬೇಡ. ಅದು ಲೆಟ್ರ್ ಬರ್ತಿದ್ದು ನಾನೇ. ಚಿಕ್ಕಪ್ಪಗೆ ಯಾವ ಹುಡುಗಿನೂ ಸಿಗಲಿಲ್ಲ, ಯಾರು ಚಿಕ್ಕಪ್ಪಗೆ ಲೆಟ್ರ್ ಕೊಡ್ರಿ ಅಂತ ಹೇಳಿಲ್ಲ, ಯಾರಿಲ್ಲ. ಸುಮ್ಮನೆ ನಾನು ಹಂಗೆ ನಿಮಗೆ ಪ್ರ್ಯಾಂಕ್ ಮಾಡೋಣ ಅಂತ ಮಾಡಿದೆ. ಯಾಕೋ ಬೇಜಾರಾಗಿತ್ತಾ, ಬೋರ್ ಅನಿಸಿತ್ತಾ, ಹಂಗೆ ಸುಮ್ಮನೆ ಪ್ರ್ಯಾಂಕ್ ಮಾಡೋಣ ಅಂತ ಮಾಡಿದೆ. ಅಯ್ಯೋ ಅದನ್ನೇ ಸೀರಿಯಸ್ ತಗೋಬೇಡ ಚಿಗವ. ಇದ್ರಲ್ಲಿ ನಂದೇನು ತಪ್ಪಿಲ್ಲ, ನಾನೇ ಬೇಡ ಅಂತ ಅಂದೆ. ಬೇಡ ವಿಮಲಕ್ಕ ಬೇಜಾರಾಗ್ತಾರೆ ಅಂತಂದು ಅವಳೇ ಇರಲಿ ಬಿಡು ಮಾಡೋಣ ಅಂತ, ತಮಾಷೆ ಮಾಡೋಣ ಅಂತ ಮಾಡಿದ್ವಿ. ಊರು ಬೆಂಡ್ಲಿ, ಇರುಕು ಪಾಪ ಮೀನಾಕ್ಷಿಗೆ ಏನೂ ಗೊತ್ತಾಗಂಗಿಲ್ಲ. ಹುಡುಗಿನ ಕಟ್ಕೊಂಡು ಇಂಥದ ಮಾಡೋದು, ಏನೋ ತಮಾಷೆ ಮಾಡೋದು ಅಂದರೆ ಏನೋ ಇಂಥವೆಲ್ಲ ಮಾಡ್ತಾರ. ಅಯ್ಯೋ ಒಂದು ಕ್ಷಣ ನಂದು ಎದಿನ ಒಡೆದೋಗಿತ್ತಲ್ಲೇವ. ಥೂ, ಅಯ್ಯೋ ಸಾರಿ ರೀ, ನಾನು ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಬಿಟ್ಟೆ. ಎಂಥ ಕೆಲಸ ಮಾಡಿಬಿಟ್ಟೆ, ನಾನು ಅನ್ಬಾರ್ದಿಲ್ಲ ಅಂದ್ಬಿಟ್ಟೆ, ಬೈಬಾರ್ದನ್ನೆಲ್ಲ ಬೈದ್ಬಿಟ್ಟೆ. ಅಯ್ಯೋ ಕ್ಷಮಿಸ್ಬಿಡ್ರಿ, ನಂದು ತಪ್ಪಾಯಿತು. ನೀವು ಕೊಟ್ಟಿರೋ ಹೂ ಬೇರೆ ಅಲ್ಲೇ ಇಟ್ಟು ಬಂದೆ. ಒಂದು ನಿಮಿಷ ಒಂದೇ ನಿಮಿಷ ಬಂದೆ. ಈಗ ಸಾರಿ ರೀ, ಪ್ಲೀಸ್ ನನಗೆ ಕ್ಷಮಿಸ್ಬಿಡ್ರಿ. ಅದಕ್ಕೆ ಹೇಳೋದು, ಸುಮ್ಮನೆ ಅನುಮಾನ ಪಡಬಾರ್ದು ಅಂತೇಳಿ. ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಿ ನೋಡ್ಬೇಕಂತೆ, ಗೊತ್ತಾಯ್ತೇನು? ಯಾವುದೋ ಮಾತು ಕಟ್ಕೊಂಡು ಯಾವುದೋ ಒಂದು ಲೆಟ್ರ್ ನೋಡಿ ಅವ್ರ ಬಗ್ಗೆ ಇವ್ರ ಬಗ್ಗೆ ಅನುಮಾನ ಪಡೋದು ಅಂಥವೆಲ್ಲ ಮಾಡಬಾರ್ದು. ಅದು ನಿಜನೋ ತಪ್ಪೋ ಸುಳ್ಳು ಸರಿನೋ ಎಲ್ಲ ವಿಚಾರಿಸಿ ಆಮೇಲೆ ಒಬ್ಬ ವ್ಯಕ್ತಿ ಬಗ್ಗೆ ಮಾತಾಡಬೇಕು. ಆಯಿತು ಬಿಡು, ಏನು ಮಾಡೋದೈತಿ ರುಕ್ಕು, ನೀನು ಇನ್ಮೇಲೆ ಇಂಥವೆಲ್ಲ ಪ್ರ್ಯಾಂಕ್ ಮಾಡಬೇಡವ. ನಾವೇನೋ ಚಿಕ್ಕವ್ವ ಏನೋ ಸುಧಾರಿಸ್ಕೊಂಡ್ವಿ, ಇಂಥವೆಲ್ಲ ಪ್ರ್ಯಾಂಕ್ ಮಾಡಬೇಡವ ರುಕ್ಕು. ನೀನು ಏನೋ ಸಣ್ಣಕ್ಕೆ, ನಿನಗೆ ಗೊತ್ತಾಗಲ್ಲ. ಅದೇನೋ ತಮಾಷೆ ಅಂತ ಅಂತೀಯ, ಏನೋ ತಮಾಷೆನೋ ಅಂತ ನಾವೇನೋ ತಗೊಂಡ್ವಿ. ಅಷ್ಟೊಂದು ನಿನ್ನ ಚಿಕ್ಕವ್ವ ಬಾರಿ ಗಟ್ಟಿ ಮನ್ಸ್ನಕ್ಕೆ, ನಾನು ಗಟ್ಟಿ ಮನ್ಸ್ನೂ ಏನೂ ಆಗಂಗಿಲ್ಲ. ಕೆಲವೊಬ್ಬರು ಮೃದು ಸ್ವಭಾವದವ್ರು ಇರ್ತಾರೆ, ಇಂಥವೆಲ್ಲ ಮಾಡಿದರೆ ಅವ್ರು ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂತಾರಂಗೆಲ್ಲ ಪ್ರ್ಯಾಂಕ್ ಮಾಡಬೇಡವ. ತಮಾಷೆ ಮಾಡೋಕ್ಕೆ ಹೋಗ್ಬೇಡ. ಏನೋ ಸಣ್ಣ ಪುಟ್ಟ ಆದರೂ ಓಕೆ, ಹಿಂಗೆ ಜೀವನಕ್ಕೆ ಸಂಬಂಧಪಟ್ಟಿರೋವಂಥವೆಲ್ಲ ಮಾಡಬೇಡವ ರುಕ್ಕು. ಈಗೇನೋ ತಿಳಿಲಿಲ್ಲ ಮಾಡಿದೀಯ. ಪಾಪ ಮೀನಾಕ್ಷಿನೂ ಅಂಥ ಹುಡುಗಿಯಲ್ಲ, ಅದು ನಿನ್ನ ಮಾತು ಕಟ್ಕೊಂಡು ನಂಗೆ ಮಾಡಿದ್ದೆ. ಇಂಥವೇನು ಮಾಡಬೇಡ ರುಕ್ಕು, ಗೊತ್ತಾತೇನವ? ಸಾರಿ ಚಿಕ್ಕಪ್ಪ, ನಾನೇನೋ ತಮಾಷೆ ಮಾಡೋಕ್ಕೆ ಹೋಗಿ ಈ ಥರ ನಿಮ್ಮ ಮನಸ್ಸಿಗೆ ನೋವಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆಮೇಲೆ ಇಷ್ಟು ಸೀರಿಯಸ್ ಆಗ್ತೀರ ನೀವು ಇಬ್ಬರು ಅಂತ ಗೊತ್ತಾಗಲಿಲ್ಲ. ಓಕೆ, ಎಲ್ಲ ಊಫಿ ಮಾಫಿ. ಇನ್ಮೇಲೆ ಈ ಥರ ಮಾಡಲ್ಲ, ಓಕೆನಾ? ಸ್ಮೈಲ್ ಮಾಡಿ ಎಲ್ಲರೂ. ಮೀನಕ್ಕನ ಅವಾಗಲಿಂದನೂ ಫುಲ್ ಡಲ್ ಆಗಿದ್ದಾರೆ. ಮೀನಾಕ್ಷಿ ಅಕ್ಕ ಸ್ಮೈಲ್ ಮಾಡು, ಇನ್ಮೇಲೆ ನಾನು ಆ ಥರ ಮಾಡಲ್ಲ. ನೀನು ಈ ಥರ ಅಕಸ್ಮಾತ್ ಮಾಡಿದ್ರೆ ಬೈದು ಬುದ್ಧಿ ಹೇಳ್ಬಿಡು, ನಾನೇ ಸಪೋರ್ಟ್ ಮಾಡಲ್ಲ ಅಂತ ಹೇಳ್ಬಿಡು, ಓಕೆನಾ? ಸಾರಿ, 3 ಜನಕ್ಕೂ ನಾನು ಸಾರಿ ಕೇಳ್ತೀನಿ. ಇರಲಿ ಬಿಡು, ಏನಾಯಿತು? ನಾಳೆ ನಮ್ಮ ಮದುವೆ ಆಗಿರೋ ದಿನ ನಿಮ್ಮ ಚಿಕ್ಕವ್ವ ಹೋಳಿಗೆ ಮಾಡ್ತಾಳೆ. ಬಂದು ಕಾಲೇಜ್ ಮುಗಿಸ್ಕೊಂಡು ಬಂದು ಊಟ ಮಾಡ್ಕೊಂಡು ಹೋಗಿ, ಇಲ್ಲೇ ಮತ್ತೆ ಅಲ್ಲಿ ಹೋಗ್ಬೇಡಮ್ಮ ನಿಮ್ಮ ಮನೆಗೆ. ಮೀನಾಕ್ಷಿ ನೀನು ಬಾ, ಆಯಿತಾ?
ಹ್ಞೂ ಸಾರಿ ರೀ, ನಾನು ಇನ್ಮೇಲೆ ಯಾವತ್ತು ತುಡುಕಿ ಈ ಥರ ನಿರ್ಧಾರ ತಗೊಳ್ಳಲ್ಲ. ಅದು ಸರಿನಾ ತಪ್ಪು ಅಂತ ವಿಚಾರಿಸಿ ಆಮೇಲೆ ನೋಡೋಣ. ನೀವು ಅಂತಾರಲ್ಲ ಅಂತ ಗೊತ್ತು, ಆದರೂ ಯಾಕೇನೋ ಒಂದು ಸ್ವಲ್ಪ ಬೇಜಾರಾಗೋಗ್ಬಿಡ್ತು. ನಿಜ ಅಂತ ನಂಬ್ಕೊಂಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಡಿ. ಆಯಿತು ಬಿಡು, ನಾಳೆ ಹೋಳಿಗೆ ಮಾಡಂಗಾರೆ. ಹಾಂ, ನಾನು ಹೋಳಿಗೆ ಮಾಡದೇ ಇರ್ತೀನ? ನಿಮಗೆ ಹೋಳಿಗೆ ಅಂದರೆ ತುಂಬ ಇಷ್ಟ ಅಲ್ಲ? ಅದು ಬೇರೆ, ನಾವು ಮದುವೆ ಆಗಿರೋ ದಿನ ಹೋಳಿಗೆ ಮಾಡದೇ ಇರೋಕ್ಕಾಗುತ್ತಾ? ನಾನಂತೂ ಪಾಡೆ ಮಾಡ್ತೀನಿ. ನೀವು ಹೇಳಿದ್ರು ಮಾಡ್ತಿದ್ದೆ, ಹೇಳಿಲ್ಲಿದ್ರು ಮಾಡ್ತಿದ್ದೆ. ನಾಳೆ ನಾವಿಬ್ಬರು ಮದುವೆ ಆಗಿರೋ ದಿನ ಅಲ್ಲ? ಮೀನಾಕ್ಷಿ, ರುಕ್ಕು, ನೀವು ಬರ್ರಿ ಊಟಕ್ಕೆ. ಹಾಂ ಫ್ರೆಂಡ್ಸ್, ನಾನು ನಾಳೆ ಹೋಳಿಗೆ ಮಾಡ್ತಾಯಿದ್ದೀನಿ. ಎಲ್ಲರೂ ಬನ್ನಿ ಹೋಳಿಗೆ ಊಟಕ್ಕೆ ನಮ್ಮ ಮನೆಗೆ. ಫ್ರೆಂಡ್ಸ್, ಈ ಎಪಿಸೋಡು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಹೋಗಬೇಡಿ ವಿಡಿಯೋ ನೋಡಿ. ಹಾಗೆ ಯಾರು ಎಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಹೈಕ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.